ನಮಸ್ಕಾರ ಗೆಳೆಯರೆ. ಈ ದಿನ ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆಯ ಹೆಸರು ಜೇಡರ ಬಲೆ. ರಾಬರ್ಟ್ ಜಾಕ್ ರಾಜ್ಯವನ್ನು ಆಳುತ್ತಿದ್ದ. ಶತ್ರು ಪಕ್ಷದ ರಾಷ್ಟ್ರಗಳು ಜಾಕ್ ರಾಜ್ಯದ ಮೇಲೆ ದಂಗೆ ಎದ್ದು ಅವನನ್ನು ಸೋಲಿಸಿ ರಾಜ್ಯವನ್ನು ತಮ್ಮ ವಶಕ್ಕೆ ಒಳಪಡಿಸ್ಕೊಂಡ್ಬಿಡ್ತವೆ. ಇದರಿಂದ ಕೆಂಗೆಟ್ಟ ಜಾಕ್ ಅಲ್ಲಿಂದ ನಿಸ್ಸಹಾಯಕನಾಗಿ ಅಲ್ಲಿಂದ ಪಲಾಯನ ಮಾಡ್ತಾನೆ. ಅವನ ಸಹಾಯಕ್ಕೆ ಯಾರೂ ಇರಲ್ಲ. ತುಂಬ ದುಃಖಪೂರಿತನಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಶತ್ರುರಾಜನ ಕೈಗೆ ಸಿಗದೆ ಒಂದು ಕಾಡಿನಲ್ಲಿ ಪ್ರವೇಶಿಸ್ತಾನೆ. ಅವನಿಗೆ ಇರೋದಕ್ಕೆ ಒಂದು ಗುಹೆ ಕಾಣಿಸುತ್ತೆ. ಅಲ್ಲೇ ವಾಸ್ತವಕ್ಕೆ ಯೋಗ್ಯ ಅಂತ ಅನಿಸ್ಬಿಟ್ಟು ಬಿಡಾರ ಹೂಡಿ ತನ್ನ ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸ್ತಾನೆ. ಹಾಗೆ ಅವನು ಆ ಗುಹೆಯಲ್ಲಿ ಕೂತಿದ್ದಾಗ ಒಂದು ಜೇಡರ ಹುಳುವನ್ನು ನೋಡ್ತಾನೆ. ಅದು ಆ ಗುಹೆಯ ಗೋಡೆನ ಹತ್ತಕ್ಕೆ ಹೋಗ್ತಾ ಇರ್ತದೆ. ತಕ್ಷಣ ಮೇಲಿಂದ ಬೀಳ್ತಾ ಇರ್ತದೆ. ಪದೇ ಪದೇ ಗೋಡೆ ಹತ್ತುತ್ತಾ ಇರ್ತದೆ. ಹಾಗೆ ಹತ್ತುವಾಗ ಬೀಳೋದು, ಮತ್ತೆ ಹತ್ತೋದು ಪ್ರಯತ್ನಿಸೋದು, ಇದು ಜಾಕ್ನ ಗಮನಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಆ ಹುಳು ಗೋಡೆ ಮೇಲೆ ಕೊನೆಗೂ ಹತ್ತಿಬಿಟ್ಟು ಮೇಲ್ಛಾವಣಿ ಮೇಲೆ ತಾನು ಕಟ್ತಿದ್ದಂಥ ಬಲೆಯನ್ನು ಪ್ರವೇಶಿಸುತ್ತೆ. ಈ ದೃಶ್ಯದಿಂದ ಜಾಕ್ಗೆ ಪ್ರಯತ್ನ ಎಂದೂ ಕೂಡ ಕೈ ಬಿಡಲ್ಲ ಅಂತ ಅನಿಸುತ್ತೆ. ಈ ಜೇಡರ ಹುಳ ನನಗೆ ಒಂದು ಪಾಠ ಕಲಿಸ್ಬಿಡ್ತಲ್ಲ ಅಂತ ವಿಚಾರ ಮಾಡ್ತಾನೆ. ಒಂದು ಸಣ್ಣ ಹುಳು ತನ್ನ ಗುರಿ ತಲುಪೋವರೆಗೂ ಧೈರ್ಯ ಮಾಡುತ್ತೆ ಅಂದರೆ ನಾನೇ ಧೈರ್ಯನಾಗಲಿ, ನಾನು ಕೂಡ ಪ್ರಯತ್ನಪಟ್ಟು ನನ್ನ ರಾಜ್ಯವನ್ನು ಮತ್ತೆ ವಶಪಡಿಸ್ಕೊತೀನಿ ಅಂತ ವಿಚಾರ ಮಾಡ್ತಾನೆ. ಜಾಕ್ಗೆ ಈ ದೃಶ್ಯ ತನ್ನ ಮನಸ್ಸಿನಲ್ಲಿ ಬಲವಾಗಿ ಊರ್ಬಿಡುತ್ತೆ. ನಾನು ಕೂಡ ಬೆಂಬಿಡದೆ ಪ್ರಯತ್ನವನ್ನು ಮಾಡಿ ಜಯಶಾಲಿ ಆಗೋವರೆಗೂ ಬಿಡಬಾರ್ದು ಅಂತ ವಿಚಾರ ಮಾಡ್ತಾನೆ. ಮತ್ತೆ ಹೊರಗೆ ಬಂದು ತನ್ನ ಸ್ನೇಹಿತರನ್ನು ಒಂದುಗೂಡಿಸ್ತಾನೆ. ಯುದ್ಧ ಮಾಡೋ ಸಾಮರ್ಥ್ಯವನ್ನು ಪಡಿತಾನೆ. ಸೋತ ರಾಜ್ಯವನ್ನು ಹಿಂದಕ್ಕೆ ಪಡೆದು ನನ್ನ ಜಯಕ್ಕೆ ಆ ಜೇಡರ ಹುಳುವೇ ಮುಖ್ಯ ಕಾರಣ ಅಂತ ತನ್ನ ಎಲ್ಲ ಸ್ನೇಹಿತರು ತಿಳಿಸ್ತಾನೆ. ಹೌದಲ್ವ ಗೆಳೆಯರೆ, ನಾವು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಮುನ್ನುಗ್ತೀವಿ. ಸೋತಾಗ ಇದು ನನಗೆ ಸಾಧ್ಯವಿಲ್ಲ ಅಂತ ಕೈ ಬಿಟ್ಬಿಡ್ತೀವಿ. ಸತತ ಪ್ರಯತ್ನದಿಂದ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಈ ಒಂದು ಸಣ್ಣ ಕಥೆಯೇ ಉದಾಹರಣೆ. ಈ ಕಥೆಯ ನೀತಿ ಹೇಳುತ್ತೆ ಅಂದರೆ ಮನಸ್ಸಿದ್ದರೆ ಮಾರ್ಗ ಅಂತ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು ಕೂಡ ಫಾರ್ವರ್ಡ್ ಮಾಡಿ.